ಆಯ್ತು, ಆಮೇಲೆ ಜನ ಮಾತ್ರ ಸಿಕ್ಕಾಬಿಟ್ಟೆ ರಶ್ ಇದೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹಲೋ ಗೈಸ್, ಹಲೋ ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ನಾನು ನಮ್ಮವನು ಬೆಂಗಳೂರು ಹೋಗ್ತಾ ಇದ್ದೀವಿ, ತೇಜ ಬ್ರೋ ಮೀಟ್ ಮಾಡಬೇಕು ಅಂತ. ಬನ್ನಿ ಗಾಯ್ಸ್, ಈಗ ಬೆಂಗಳೂರು ಕಡೆ ಹೊರಡುವ. ಬಸ್ ಸ್ಟ್ಯಾಂಡ್ ಗಾಡಿ ತಗೊಂಡು ಬಸ್ ಹತ್ಕೊಂಡು ನಾವು ಬೆಂಗಳೂರು ಪ್ರಯಾಣ ಬೆಳೆಸುವ ಗೈಸ್. ಬಸ್ ರಶ್ ಅನ್ನಂಗೆ ಕಾಣಿಸ್ತೈತೆ, ನೋಡ್ಬೇಕು. ಸೀಟ್ ಫುಲ್ ಖಾಲಿ ಗೈಸ್. ನಾವು ಬೆಂಗಳೂರು ಹೋಗ್ತಿರೋದು ಒಂದು ಈವೆಂಟ್ ಐತೆ, ಹಂಗಾಗಿ ಅಲ್ಲಿ ಬೆಂಗಳೂರು ಹೋಗ್ತಿದ್ದೀವಿ. ಬೆಂಗಳೂರಿಗೆ ಹೋಗಿದ್ದು ಈವೆಂಟ್ ಜೊತೆಗೆ ತೇಜಬ್ರನ್ನ ಮೀಟ್ ಮಾಡೋದು ಅಂತ ಅನಿಸ್ತೈತೆ. ನೋಡ್ದ ಗೈಸ್, ಸಡನ್ ಪ್ಲಾನ್ ಆಗಿದ್ದು. ಗೈಸ್, ಮೈಸೂರಿಗೆ ಬಂದ್ರಿ ಏನು ಸಿಕ್ಕಾಬಿಟ್ಟೆ ಜನ ಗೈಸ್. ಎಲ್ಲಿ ನೋಡಿದ್ರು ಜನ, ಆ ಕಡೆ ನೋಡಿದ್ರು ಜನ, ಈ ಕಡೆ ನೋಡಿದ್ರು ಜನ. ಇಲ್ಲಿ ಸಂಜೆ ಮೇಲೆ ಸಿಕ್ಕಾಬಿಟ್ಟೆ ಜನ ಇರ್ತಾರೆ ಅಂತ ನಾನು ಯಾವಾಗಲೂ ಬಂದೇ ಇರಲಿಲ್ಲ, ಬಟ್ ಇವತ್ತೇ ಬಂದಿದ್ದು. ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತ. ಮೈಸೂರು ಬಸ್ ಸ್ಟ್ಯಾಂಡ್ ಸಿಕ್ಕಾಬಿಟ್ಟೆ ಫುಲ್ ರಶ್ ತುಂಬ ಹೋಗಿದ್ದಾರೆ ಜನ. ಮ್ಯಾಕ್ಸಿಮಮ್ ಅಂದ್ರು 5:30 ಟೈಮು. ಅಷ್ಟೊತ್ತಲ್ಲಿ ಸಿಕ್ಕಾಬಿಟ್ಟೆ ಜನ ಗೈಸ್. ಆಯ್ತು, ಆಮೇಲೆ ನಾವು ನೋಡ್ತಾ ಇದ್ದೀವಿ ಈಗ ಬೆಂಗಳೂರು ಬಸ್ ಅಂತ ಹೋಗ್ತಾ ಇದ್ದೀವಿ. ಈಗ ಬೆಂಗಳೂರು ಬಸ್ ಹತ್ತಿ ಬೆಂಗಳೂರು ಕಡೆ ಹೊರಡುವ. ನಾನು ಅನ್ಕೊಂಡೆ ಹಳ್ಳಿ ಕಡೆ ಮಾತ್ರ ಜನ ರಶ್ ಅಂತ. ಏನು ಮೈಸೂರಲ್ಲಿ ಸಿಕ್ಕಾಪಟ್ಟೆ ಜನಗಳು. ನಾವು ಎಲ್ಲ ಅಂತಂದರೆ ಸಂಜೆ ಟೈಮ್ 6 o'clock ಏನೋ ಆಗುತ್ತೆ. ಜನ ಇಷ್ಟ ಅಂತಂದರೆ ಬಸ್ಗಳೆಲ್ಲ ಫುಲ್ ಆಗಿದೆ. ಅಷ್ಟೊಂದು ನೋಡ್ಬೋದು ಎಷ್ಟೊಂದು ಜನ ಇನ್ನೂ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ. ನಾವು ಬೆಂಗಳೂರಿಗೆ ಹೋಗೋದಾರಲ್ಲಿದ್ದೀವಿ. ಈಗ ನಾವೀಗ ಇವತ್ತು ಮ್ಯಾಕ್ಸಿಮಮ್ 10 o'clock ಬೇಕು ಬೆಂಗಳೂರಿಗೆ ಹೋಗೋಕ್ಕೆ. ಗೈಸ್, ಎಷ್ಟು ಬಸ್ ಹೋದ್ರೂ ಜನ ಮಾತ್ರ ಸಿಕ್ಕಾಬಿಟ್ಟೆ ರಶ್ ಗೈಸ್. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಷ್ಟೊಂದು ಜನ ಅಂದರೆ ಎಷ್ಟು ಬಸ್ ಫುಲ್ ಬರ್ತೈತೆ ಅಂದರೆ ಸಿಕ್ಕಾಬಿಟ್ಟೆ ಫುಲ್ ಗೈಸ್. ಸಿಕ್ಕಾಬಿಟ್ಟೆ ಫುಲ್ ರಶ್. ಈಗ ಬೆಂಗಳೂರಿಗೆ ಯಾವ ಬಸ್ಸು? ಮೈಸೂರು ಟು ಬೆಂಗಳೂರು ಅಲ್ಲ ಐತೆ ನೋಡಿ ಗೈಸ್. ನಾವು ಹೊರಡ್ಬೇಕಾಗಿರೋಂಥ ಬಸ್ಸಲ್ಲಿ ಈಗ ಟೈಮ್ ಒಂದು ಗೈಸ್. ಬೆಂಗಳೂರಿಗೆ ಟಿಕೆಟ್ ತೊಗೊಳಕ್ಕೆ ಅಷ್ಟೊಂದು ಜನ. ನಾನು ಅನ್ಕೊಂಡಿದ್ದೆ ಡೈರೆಕ್ಟ್ ಲೈನ್ ಇದು ಅಂತ, ಬಟ್ ಬೆಂಗಳೂರು ಹೋಗೋಕ್ಕೆ ಈ ಥರ ಲೈನಲ್ಲಿ ಟಿಕೆಟ್ ತಗೋಬೇಕು ಅಂತ ಇದೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿರೋದು. ನಾನಂತೂ ಅನ್ಕೊಂಡೇ ಇರಲಿಲ್ಲ ಈ ಥರ. ಯೂಶಲಿ ನಾನು ಬೆಂಗಳೂರು ಹೋಗೋಕ್ಕೋಸ್ಕರ ಟಿಕೆಟ್ ತೊಗೊಳಕ್ಕೆ ಲೈನ್ ನಿಲ್ತೀನಿ ಅಂತ. ಅರ್ಥ ಆಯ್ತು ಅನ್ಸುತ್ತೆ. ನೋಡಬೇಕು, ಇನ್ನೂ ಇಷ್ಟೊಂದು ಜನ ಇದ್ದಾರೆ. ಟಿಕೆಟ್ ತೊಗೊಳಕ್ಕೆ ಅಲ್ಲವರ ಕಂಡಕ್ಟ್ರು. ನಾವು ಇಲ್ಲಿಗೆ ಲೈನ್ ಹಿಡ್ಕೊಂಡು ಟಿಕೆಟ್ ತೊಗೊಳ್ಳೋ ಪರಿಸ್ಥಿತಿ ಬಂದೈತೆ ಗೈಸ್. ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಗಾಯ್ಸ್, ಆ ಬಸ್ಸು ಫುಲ್ ಆಗೋಯ್ತು. ಹಂಗಾಗಿ ನಾವು ಈ ಬಸ್ ಹತ್ತಾ ಇದ್ದೀವಿ ಗಾಯ್ಸ್. ಬನ್ನಿ ಗಾಯ್ಸ್, ಹತ್ತುವ. ನಿಜನೂ ಬೆಂಗಳೂರಿಗೋಸ್ಕರ ಟಿಕೆಟ್ಗೆ ಕಾದ್ಬಿಟ್ರು ಟಿಕೆಟ್ ತೊಗೊಬೇಕಂತ ಇವತ್ತೇ ಫಸ್ಟ್ ಟೈಮ್ ಬರ್ತೀವಿ. ಆ ಥರ ಮಾಡ್ತಾ ನಿಜವಲ್ಲೇ ಗೊತ್ತಿಲ್ಲ ಗೈಸ್. ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಹಂಗೆ ಲೈನಲ್ಲಿ ಹೋಗ್ಬಿಟ್ಟು ಟಿಕೆಟ್ಗೆ ಅಂತ ಯಾವತ್ತೂ ಇಂಟೇ ಇರಲಿಲ್ಲ ಟಿಕೆಟ್ಗೋಸ್ಕರ. ಗೈಸ್, ನಾನು ಬೆಂಗಳೂರಿಗೆ 2ನೇ ಸಲ ಬರ್ತಾ ಇದ್ದೀನಿ ಅದು ಬಸ್ಸಲ್ಲಿ. ಈಗ ನಾವು ಹಿಂಗೆ ಮೆಟ್ರೋ ಸ್ಟೇಷನ್ ಇದ್ವಿ, ಅದೇ ಬಸ್ ಸ್ಟ್ಯಾಂಡ್
ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲು ಹಿಡಿಯುತ್ತೆ. ಹಿಂಗೇನೆ ಸ್ಟಾಪ್ ಹಿಡಿದು ಬಂದಿರೋದು. ಈಗ ನಾವು ಕೆಂಗೇರಿ ಸ್ಟಾಪಲ್ಲಿ ಹಿಡಿದು ಈಗ ಆ ಕಡೆಯಿಂದ ಈ ಕಡೆ ಸೈಡ್ ನಡ್ಕೊಂಡ್ಬರ್ತಿದ್ವಿ. ಕೆಳಗಡೆ ಬಂದ ಈ ಸೈಡಲ್ಲಿ ಇನ್ನೂ ಎಕ್ಸಾಮಿಷನ್ ಇನ್ನೂ ಯೂಸ್ ಆಗ್ತೈತೆ. ಸೈಡಲ್ಲ ಆಮೇಲೆ ಎಕ್ಸಿಟ್ ಈಗ ಯಾವ ಕಡೆ ಹೋಗ್ಬೇಕು ಮಾವ? ಇಲ್ಲೇ ಮಾಮೂಲಿ ಗೌರ್ಮೆಂಟ್ ಇದ್ರ ಬಸ್ ಹತ್ಬೇಕಾ? ಸಿಟಿ ಬಸ್ಸಾ? ಸಿಟಿ ಬಸ್ ಹತ್ತಿ ನಮ್ಮ ಬಾವ್ರ ಮನೆಗೆ ಹೋಗ್ಬೇಕು. ಬನ್ನಿ ಗಾಯ್ಸ್ ಹೊರಡುವ. ಇವತ್ತು RCB ಮ್ಯಾಚ್ ಬೇರೆ ನಡೀತೈತೆ. ಬನ್ನಿ ಗೈಸ್ ಇದರಲ್ಲಿ ಎಷ್ಟು ಸಕ್ಕದ ಕಾಣಿಸ್ತೈತೆ ಅಂದರೆ ಆದರೂ ಸೈಕು ಗೈಸ್. ಗೈಸ್ ನನಗೆ ಎಕ್ಸಾಮಿಷನ್ ನೋಡಿದ್ರೆ ನಾನು ಪಿರಿಯಾಪುರದಲ್ಲಿ ಫುಲ್ಲು ಎಲ್ಲ ಕಡೆ ಓಡಾಡೋ ನೆನಪೇ ಆಗ್ತೈತೆ. ಎಕ್ಸಾಮಿಷನ್ ನೋಡ್ರೆ ಒಂಥರ ಖುಷಿ ಗೈಸ್. ಈಗ ಕೆಂಗೇರಿ BMTC ಬಸ್ ಸ್ಟ್ಯಾಂಡ್ ಇದುವರೆಗೂ ಬಂದೇ ಇರಲ್ಲ, ಇದೆ ಫಸ್ಟ್ ಟೈಮು. ಇಲ್ಲಿಗೆ ಬಂದಿದ್ವಿ. ಇಲ್ಲಿಗೆ ಬಸ್ ಹತ್ಕೊಂಡು ಹೋಗಬೇಕು. ಫಸ್ಟ್ ಈಗ ನಾನು RCB ಮ್ಯಾಚ್ ನೋಡೋದು ಗೈಸ್, ಆಮೇಲೆ ಸಿಗ್ತೀನಿ. ಬಿಡು ಆಯ್ತು ಬಿಡು. ಇಲ್ಲಿಂದ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಮಾವು? ಹಾಂ 70 ಸಾಕ. ಇಲ್ಲಿಂದ 3 ಕಿಲೋಮೀಟ್ರ್ ಮುಂದಕ್ಕೆ ಹೋದರೆ ಆದಷ್ಟು ಭಾಷೆ ಬಿಡು. ಹಾಂ ಇಲ್ಲಿಂದ 3 ಕಿಲೋಮೀಟ್ರ್. ಎಸ್ ಗೈಸ್ ಇದು ನಮ್ಮ ಸಂಬಂಧಿಕರ ಮನೆ. ಹಾಗಾಗಿ ನೈಟು ಇಲ್ಲೇ ಹಾಕ್ತಿದ್ದೀವಿ. ನಾಳೆ ಅವ್ರದ್ದು ಮನೇಲಿ ಎಂಗೇಜ್ಮೆಂಟ್ ಇರೋದು. ಹಂಗಾಗಿ ಗೈಸ್ ಇವತ್ತು ನೈಟ್ ನಾವೆಲ್ಲ ಹಾಕ್ತಾಯಿದ್ದೀವಿ. ನಾಳೆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅದ್ರ ತೇಜಪುರ ನೋಡೋಕೆ ಹೋಗ್ತೀನಿ. ಚಾಕ್ಲೇಟ್ ಅದೇ ಕೊಡೋದು ತಿಂಡಿ. ನಾನು ತಿನ್ನಂಗಿಲ್ವಾ? ನಿನ್ಗೆ ನಿನಗೆ ಮಾತ್ರನಾ? ತಿನ್ನು ತಿನ್ನು. ನಾನು ತಿನ್ನಂಗಿಲ್ವಾ? ತಿನ್ನೇನು ತಿನ್ಬೋದಾ? ತಿನ್ನೇನು ಪರ್ಮಿಷನ್ ಗ್ರಾಂಟೆಡ್. ತಿನ್ನಿ ತಿನ್ನಿ ತಿನ್ನಿ. ಅಪ್ಪ ಬೇಕಾ? ಅಪ್ಪ ಅವನು ಬೇಡ ಕೊಡ್ಬೇಡ. ಹಿಂಗೆ ಸಾಕಾ? ತಿಂದಾನೆ. ಓ ವೆರಿ ಗುಡ್. ಅಲ್ಲ ಪಾಪ ಥ್ಯಾಂಕ್ ಯು ಅಪ್ಪ ಹೇಳ್ಬಿಡು. ಥ್ಯಾಂಕ್ ಯು ಅಪ್ಪ ಹೇಳ್ಬಿಡು. ಬೇಕಾ? ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇನ್ನೂ ಸೀರ್ಲಿ ಬಾ. ಆಮೇಲೆ ತೊಳಿಲಿ ಬಾ. ಮಾಡ್ಬೇಕಣ. ನಾನು ಕಾಶ್ಮೀರಿ ಬಿಟ್ಟಿರೋದು ವೇಸ್ಟ್ ಆಗ್ತದೆ. ಒಣಗ್ಲಿ ಬಾ. ಗೈಸ್ ಈಗ ನಾವು ಒಂದು ಫಂಕ್ಷನ್ಗೆ ಬಂತಿಲ್ಲ, ಅದ್ರದ್ದು ಫ್ರೇಮ್ ಫೋಟೋ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಬೆಂಗಳೂರಲ್ಲಿ ಎಲ್ಲಿ ಫ್ರೇಮ್ ಅಂಗಡಿ ಸಿಗ್ತದೆ ಅಂತ ಗೊತ್ತಿಲ್ಲ. ಹಾಗಾಗಿ ನಮ್ಮ ಭಾವನ ಕರ್ಕೊಂಡು ಆ ಫ್ರೇಮ್ ಅಂಗಡಿ ಎಲ್ಲ ಐತೆ ಅಂದ್ಬಿಟ್ಟು ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಗೈಸ್ ಫ್ರೇಮ್ ಅಂಗಡಿ ನೋಡ್ಕೊಳ್ಳೋದೆ. ಬೆಳಗ್ಗೆ ಹೋಗ್ಬಿಟ್ಟು ಫೋಟೋ ಕೊಟ್ಬಿಟ್ಟು ಫ್ರೇಮ್ ಮಾಡಿಸಲ್ಲ. ಈಗ ಫಸ್ಟು ಫ್ರೇಮ್ ಅಂಗಡಿ ಎಲ್ಲ ಐತೆ ಅಂತ ತಿಳ್ಕೊಳ್ಳುವ. ಬನ್ನಿ ಗೈಸ್ ಫೋಟೋ ಫ್ರೇಮ್ ಅಂಗಡಿಗೆ ಹೋಗ್ಬಿಟ್ಟು ಫೋಟೋನ ಕೊಟ್ಬಿಟ್ಟು ಫೋಟೋ ಫ್ರೇಮ್ ಮಾಡೋಕ್ಕೆ ಅಂದ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಂದ ಬಂದು ಮನೆಗೆ ಬರೋಷ್ಟಲಿಗೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಗೈಸ್ ವೀಡಿಯೋನ ಜಾಸ್ತಿ ನೆನ್ಪು ಶಾರ್ಟ್ ಮಾಡಿದ್ದೀನಿ. ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ ಗೈಸ್.